ಮುನಿಸಿಗೆ ವಯನಾಡು ತತ್ತರ ಕುಸಿದ ಗುಡ್ಡ ಸಾವು ನೋವು ದುರಂತಕ್ಕೆ ಹೊಣೆಯಾರು ಅಭಿವೃದ್ಧಿಯೋ ಅವಸಾನವೋ ವಯನಾಡಿನ ಕಲ್ಲಾಡಿಯಲ್ಲಿ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಣ್ಣಿನಡಿ ಹೂತು ಹೋಗಿದ್ದಾರೆ ಕಾರ್ಮಿಕರು. ಅವರಿಗಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ನಿನ್ನೆಯಿಂದಲೂ ಕೂಡ 5 ಜನ ಸಾವು ದೃಢಪಟ್ಟಿರುವಂಥದ್ದು ಇಲ್ಲಿವರೆಗೂ. ಅದೆಷ್ಟು ಜನ ಕಣ್ಮರೆಯಾಗಿದ್ದಾರೆ, ಇನ್ನೆಷ್ಟು ಸಾವುಗಳಿದ್ದಾವೆ, ಕಂಪ್ಲೀಟ್ ಅಂಕಿ ಅಂಶ ಬರಬೇಕಾಗಿದೆ. ರಕ್ಷಣಾ ಕಾರ್ಯಾಚರಣೆಗೆ ಮಳೆ ಅಡ್ಡಿ ಆಗ್ತಾ ಇದೆ. ನಿರಂತರವಾಗಿ ಮಳೆ ಸುರಿತಾನೆ ಇದೆ. ಇನ್ನೂ ಕೂಡ ಭೂಕುಸಿತ ಸ್ಥಳದಲ್ಲಿ ಮತ್ತೆ ಭಾರಿ ಮಳೆ ಆಗ್ತಾ ಇದೆ. ನಿನ್ನೆಯಿಂದಲೂ ಕೂಡ ಕಾರ್ಯಾಚರಣೆಗೆ ಮಳೆ ಅಡ್ಡಿ ಮಾಡ್ತಾನೆ ಇದೆ. ಮಳೆ ನಡುವೆನೇ ಶೋಧ ಕಾರ್ಯಾಚರಣೆ. ದೊಡ್ಡ ದೊಡ್ಡ ಜೆಸಿಬಿಗಳನ್ನು ಬಳಸಿಕೊಂಡು ಅಲ್ಲಿ ಮಣ್ಣನ್ನ ತೆರವು ಮಾಡುವಂತ ಕೆಲಸ ಆಗ್ತಾ ಇದೆ. ಮಳೆ ಬರ್ತಾ ಇದ್ರು ಕೂಡ ಟನಲ್ ಬಳಿ ಶೇಖರಣೆಗೊಂಡಿದ್ದಂತಹ ಮಣ್ಣನ್ನ ತೆರವು ಮಾಡಲಾಗಿದೆ. ಈಗ ಲಾರಿಗಳಲ್ಲಿ ಮಣ್ಣು ತುಂಬಿ ಮೆಪ್ಪಾಡಿ ಕಡೆಗೆ ಸಾಗಾಟವನ್ನ ಮಾಡಲಾಗಿದೆ. ಟನಲ್ಗೆ ಕಟ್ಟಿದ್ದಂತಹ ಕಾಂಕ್ರೀಟ್ ತಡೆಗೋಡೆ ಸಂಪೂರ್ಣವಾಗಿ ನಾಶ ಆಗಿ ಹೋಗ್ಬಿಟ್ಟಿದೆ. 5 ಕಿಲೋಮೀಟರ್ ಏನೋ ಈ ಸೇತುವೆ ಆಲ್ಮೋಸ್ಟ್ ಮುಗಿ ಹಂತಕ್ಕೆ ಬಂದಿತ್ತು. ಅಲ್ಲಿವರೆಗೂ ಕಾಮಗಾರಿ ಆಗಿತ್ತು. ನೋಡಿ, ಇದು ದೃಶ್ಯವನ್ನು ನೋಡ್ತಾ ಇದ್ವಿ, ಕಾರ್ಯಾಚರಣೆಯ ದೃಶ್ಯಗಳಿದು. 5 ಸಾವು ಅನ್ನುವಂಥ ವಿಚಾರ ಈಗಾಗಲೇ ಗೊತ್ತಾಗಿದೆ. 10 ಜನ ಗಾಯಗೊಂಡಿರುವಂಥದ್ದು ನಿನ್ನೆ. ಇನ್ನೂ ಅದೆಷ್ಟು ಜನ ಸಾವನ್ನಪ್ಪಿದ್ದಾರೆ, ಅದೆಷ್ಟು ಜನ ಕಣ್ಮರೆಯಾಗಿದ್ದಾರೆ, ಅಕ್ಯುರೇಟ್ ನಂಬರ್ಸ್ ಗೊತ್ತಿಲ್ಲ. ಆದರೆ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಕಾಮಗಾರಿಯನ್ನ ಮಾಡೋದಕ್ಕೆ ಸರಿಯಾದಂಥ ಪ್ರದೇಶ ಅಲ್ಲವಂತ DC ರಿಪೋರ್ಟ್ ಕೊಟ್ಟಿದ್ರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ವಯನಾಡಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಈಗ ಅಟ್ ಪ್ರೆಸೆಂಟ್ ಹೇಗೆ ನಡೀತಾ ಇದೆ ಕಾರ್ಯಾಚರಣೆ ಅನ್ನುವಂಥದ್ದು ಆ ಒಂದು ಭಾಗ ಆದ್ರೆ, ಈ ಲ್ಯಾಂಡ್ ಸ್ಲೈಡ್ ಏನಾಗಿದೆ ಈ ಬಗ್ಗೆ ಮೊದಲೇ ಎಚ್ಚರಿಕೆ ಇದ್ರೂ ಕೂಡ ಇವರು ಮಾಡಿರುವಂತಹ ನಿರ್ಲಕ್ಷ್ಯಕ್ಕೆ ಇಷ್ಟೊಂದು ಹೆಣಗಳು ಬೀಳೋದಕ್ಕೆ ಕಾರಣ ಆಗಿರೋದು ಮತ್ತೆ. ಅರುಣ್, ಹೌದು. ಯಾಕಂತ ಹೇಳಿದ್ರೆ ಏನು ಇಲ್ಲಿನ DC ಆಗಿರುವಂತಹ ಮೇಘಾಶ್ರೀ ಅವರು ಮೊದಲೇ ಒಂದು ಏನು ಲೆಟರ್ನ ಹಾಕಿದ್ರು ಅಂತಂದ್ರೆ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಅದೇ ಕಾರಣಕ್ಕೂ ಕೂಡ ಅಲ್ಲಿ ಮಣ್ಣು ಶೇಖರಣೆ ಮಾಡೋದು ಬೇಡ, ಲ್ಯಾಂಡ್ ಸ್ಲೈಡ್ ಆಗುವ ಸಾಧ್ಯತೆ ಇದೆ ಅಂತೇಳಿ ಹೇಳಿದ್ರು ಸಹ ನಿರ್ಲಕ್ಷ್ಯವನ್ನು ವಹಿಸಲಾಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂಥ ಆರೋಪ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಕಾರ್ಯಾಚರಣೆ ನಡೀತಾನೆ ಇದೆ. ನಾಪತ್ತೆಯಾಗಿರೋರಿಗೆ ಅಂದರೆ ನಾಪತ್ತೆಯಾಗಿರುವಂತಹವ್ರನ್ನ ಹುಡುಕ್ಬೇಕು ಅಂತೇಳಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಆದರೆ ಮಳೆ ಬಿಟ್ಟು ಬಿಡದಂತೆ ಕಣ್ಣ ಮುಚ್ಚಾಳೆ ಆಟವನ್ನು ಆಡ್ತಾ ಇದೆ. ಇದರಿಂದಾಗಿ NDRF ತಂಡಕ್ಕೆ ಒಂದು ರೀತಿಯಲ್ಲಿ ಸಂಕಷ್ಟ ಎದುರಾಗಿರುವಂಥದ್ದು. ಯಾಕಂತ ಹೇಳಿದ್ರೆ NDRFನ ಪ್ರತಿಯೊಬ್ಬ ಸದಸ್ಯರು ಕೂಡ ತಮ್ಮ ಪ್ರಾಣದ ಅಂಗನ್ನು ತೊರೆದು ಇಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಆದರೆ ಮಣ್ಣು ಇಲ್ಲಿ ಇರುವಂಥದ್ದು ಕೆಂಪು ಮಣ್ಣು, ಈಗಾಗಲೇ ಕೆಸರುಮಯ ಆಗಿರುವಂಥದ್ದು. ಒಮ್ಮೆ ಕಾಲನ್ನು ಇಟ್ಟು ಅವರು ಮಂಡಿವರೆಗೂ ಕೂಡ ಕಾಲು ಹೋಗ್ತಾ ಇದೆ. ಹೆಜ್ಜೆ ಇಡ್ಲಿಕ್ಕೂ ಕೂಡ ಕಷ್ಟಪಡುವಂಥ ನಿಟ್ಟಿನಲ್ಲಿ NDRFನ ಸಿಬ್ಬಂದಿ ಇರುವಂಥದ್ದು. ಆದರೂ ಸಹ ನಾಪತ್ತೆಯಾಗಿರೋರನ್ನ ಪತ್ತೆ ಮಾಡಲೇಬೇಕು ಅಂತೇಳಿ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಒಂದು ಕಡೆ ಸುಮಾರು 10ಕ್ಕೂ ಹೆಚ್ಚು ಇಟಾಚಿಗಳನ್ನ ಬಳಸ್ಕೊಳ್ಳಲಾಗ್ತಾ ಇದೆ, JCBಗಳನ್ನ ಬಳಸ್ಕೊಳ್ಳಲಾಗ್ತಾ ಇದೆ. ಅಲ್ಲದೆ ಟನಲ್ನ ಸುತ್ತಮುತ್ತಲೂ ಕೂಡ ಇದ್ದಂತಹ ಮಣ್ಣನ್ನು ಕೂಡ ಮೆಪ್ಪಾಡಿ ಕಡೆಗೆ ಶಿಫ್ಟ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಆದ್ರೆ ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಕೂಡ ನಾಪತ್ತೆಯಾಗಿರೋರು 7 ರಿಂದ 8 ಮಂದಿಯನ್ನು ಏನು ಹೇಳ್ತಾ ಇದೀವಿ, ಒಂದಷ್ಟು ಕಾರ್ಮಿಕರು ಹಾಗೂ ಸೈಟ್ ಇಂಜಿನಿಯರ್ಸ್ ಅವರ ಒಂದೇ ಒಂದು ಕುರುವಾಗ್ಲಿ ಸುಳಿವಾಗ್ಲಿ ಅಥವಾ ಪತ್ಯವೂ ಕೂಡ ಆಗಿಲ್ಲ. ಯಾವುದೇ ರೀತಿಯಲ್ಲೂ ಕೂಡ ಅವರು ಬದುಕಿಲ್ಲ ಅನ್ನುವಂತಹ ಮಾಹಿತಿ ಮೇಲ್ನೋಟಕ್ಕೆ ಸಿಗ್ತಾ ಇದೆ. ಆದ್ರೂ ಸಹ ಎಲ್ಲೋ ಒಂದು ಕಡೆ ಅದೃಷ್ಟವಶಾತ್ ಅವರು ಪಾರಾಗಿರ್ಬೋದು, ಈ ದುರಂತದಿಂದ ಅವರು ಬಚಾವಾಗಿ ಎಲ್ಲೋ ಒಂದು ಕಡೆ ಇರಬಹುದೇನೋ ಅನ್ನುವ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮುಂದುವರಿತದೆ. ಸದ್ಯಕ್ಕೆ ಈ ಕಲ್ಲಾಡಿಯ ಸುತ್ತಮುತ್ತಲೂ ಕೂಡ ಬೆಳಗ್ಗೆಯಿಂದಲೂ ಮಳೆ ಬರ್ತಾನೆ ಇದೆ, ಬಿಟ್ಟು ಬಿಡದಂತೆ ಮಳೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಕಾರ್ಯಾಚರಣೆಗೆ ಪದೇ ಪದೇ ವಿಳಂಬ ಆಗ್ತಾ ಇದೆ, ಅಡ್ಡಿ ಆಗ್ತಾ ಇದೆ. ಜೊತೆಗೆ ಮಂಜು ಸಹ ಸುರಿತ ಅಂದ್ರೆ ಮಳೆ ನಿಂತ ಬಳಿಕ ಮಂಜು ಕಾಣಿಸ್ಕೊಳ್ಳುತ್ತೆ, ಮಂಜು ಆವರಿಸ್ಕೊಳ್ಳುತ್ತೆ. ಅದಕ್ಕಾಗಿ ಕಾರ್ಯಾಚರಣೆಯಲ್ಲಿ ಸಾಕಷ್ಟು ವಿಳಂಬ ಆಗ್ತಾ ಇರುವಂತದ್ದು. ಅಲ್ಲದೆ ಈ ಟನಲ್ ಕಾಮಗಾರಿಗೆ ಬಳಸಲಾಗ್ತಿದ್ದಂತಹ ಸಿಡಿಮದ್ದುಗಳೇನಿದ್ದು ಕಲ್ಲು ಬಂಡೆಗಳನ್ನ ಸಿಡಿಸ್ಲಿಕ್ಕೆ ಬಳಸಲಾಗ್ತಾ ಇತ್ತು, ಅದು ಕೂಡ ನಿನ್ನೆ ಬ್ಲಾಸ್ಟ್ ಆಗಿದೆ ಅನ್ನುವಂತ ಮಾಹಿತಿಯು ಸಹ ಸಿಕ್ಕಿರುವಂತದ್ದು. ಅಂದ್ರೆ ಕಲ್ಲನ್ನ ಬ್ಲಾಸ್ಟ್ ಮಾಡೋ ಸಮಯದಲ್ಲಿ, ಅದು ಬ್ಲಾಸ್ಟ್ ಆದಂತ ಸಮಯದಲ್ಲಿ ಒಂದು ಬೃಹದಾಕಾರವಾದ ಬಂಡೆ ಬಂದಿದೆ. ಅದರ ಜೊತೆ ಮಣ್ಣು ಅಂದ್ರೆ ಗುಡ್ಡವು ಸಹ ಕುಸಿತವಾಗಿ ಬಂದಿರುವಂತದ್ದು ಅನ್ನುವಂತ ಮಾಹಿತಿ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಅವರು ಒಟ್ಟಾರೆಯಾಗಿ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಆದ್ರೆ ಮಳೆ ಎಲ್ಲೋ ಒಂದು ಕಡೆ ಕಣ್ಣಾಮುಚ್ಚಾಲ ಆಟದಿಂದಾಗಿ ಒಂದಷ್ಟು ಸಮಸ್ಯೆಗಳು ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ.